ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮದ ಕೂಟಕ್ಕೆ ಕಾಂಪಿಟೇಟರ್ ಥರ ಕಾಣಿಸುವ ರಷ್ಯಾ, ಭಾರತ, ಚೈನಾಗಳನ್ನು ಒಳಗೊಂಡ ಬ್ರಿಕ್ಸ್ ಸಂಘಟನೆಯ ಸಮ್ಮೇಳನ ರಷ್ಯಾದ ಖಜಾನಾದಲ್ಲಿ ಆರಂಭ ಆಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಅಲ್ಲಿ ರಷ್ಯನ್ನರಿಂದ ಅದ್ದೂರಿ ಹಾಗೂ ಸಾಂಪ್ರದಾಯಿಕ ಸ್ವಾಗತ ಸಿಕ್ಕಿದೆ. ಭಜನೆಗಳನ್ನು ಹಾಡೋ ಮೂಲಕ, ಕೃಷ್ಣನ ಸ್ತುತಿಗಳನ್ನು ಹೇಳೋ ಮೂಲಕ ರಷ್ಯಾದಲ್ಲಿ ಭಾರತದ ಪ್ರಧಾನಿಯನ್ನು ಭವ್ಯವಾಗಿ ಆಹ್ವಾನಿಸಲಾಗಿದೆ. ಹಾಗೆ ಅಲ್ಲಿನ ಭಾರತೀಯರ ಜೊತೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನಡೆಸಿದ್ದಾರೆ. ಇನ್ನು ಬ್ರಿಕ್ಸ್ ಸಮ್ಮೇಳನದ ಆರಂಭದಲ್ಲೇ ಭಾರತ ಮತ್ತು ಚೈನಾ ನಡುವೆ ಒಂದು ಸಣ್ಣ ಹಸ್ತಲಾಘವ ಆಗಿರುವುದನ್ನು ನೋಡ್ತಾ ಇದ್ರೆ, ಈ ಸಮ್ಮೇಳನದ ಮೂಲಕ ಪುತಿನ್ ಪಶ್ಚಿಮದ ವಿರುದ್ಧ ದೊಡ್ಡದೇನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ನಿರೀಕ್ಷೆಗಳು ಕೂಡ ವ್ಯಕ್ತ ಆಗ್ತಾ ಇವೆ. ಹಾಗಾದ್ರೆ ಈ ಬ್ರಿಕ್ಸ್ ಅನ್ನೋದು ಏನು, ಇದರ ಮಹತ್ವ ಏನು, ಪಶ್ಚಿಮದ ಕೂಟ ಹಾಗೂ ಅಮೆರಿಕ ಈ ಬ್ರಿಕ್ಸ್ ಕೂಟದ ಬಗ್ಗೆ ಅತಿಯಾದ ಆತಂಕವನ್ನ ಇಟ್ಟುಕೊಂಡಿರೋದು ಯಾಕೆ, ಈ ಬಾರಿಯ ಬ್ರಿಕ್ಸ್ ಅಲ್ಲಿ ಏನೆಲ್ಲ ಆಗಬಹುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ರೆ ನಿಮಗೊಂದಷ್ಟು ಅಚ್ಚರಿಗಳು ಮೇಲಿಂದ ಮೇಲೆ ಆಗ್ತಾ ಇರೋ ಸಾಧ್ಯತೆ ಇರುತ್ತೆ. ಭಾರತದ ಜೊತೆ ಸಾಕಷ್ಟು ಉತ್ತಮ ಸಂಬಂಧಗಳನ್ನು ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದ ಅಮೆರಿಕ ಇದ್ದಕ್ಕಿದ್ದ ಹಾಗೆ ಪನ್ನು ಪ್ರಕರಣವನ್ನು ದೊಡ್ಡದು ಮಾಡ್ತಾ ಹೋಯಿತು. ಕಳೆದ 1 ವರ್ಷದಿಂದ ಸುಮ್ಮನಾಗಿದ್ದ ಕೆನಡಾ ಮೊನ್ನೆ ಏಕಾಏಕಿ ಭಾರತದ ರಾಯಭಾರಿಗಳ ಮೇಲೆ ಆರೋಪ ಮಾಡ್ತು ಮತ್ತು ನಿಜ್ಜರ್ಭೂತ ಮತ್ತೆ ಮೇಲೆದ್ದು ಕುಣಿಯೋದಕ್ಕೆ ಶುರು ಮಾಡ್ತು. ಪನ್ನು ಕೇಸಲ್ಲಿ ನಿಮ್ಮ ರಾ ಏಜೆಂಟ್ ಹಸ್ತಕ್ಷೇಪ ಇದೆ ಅಂತ ಅಮೆರಿಕ ವಿಕಾಸ್ ಯಾದವ್ ಅನ್ನೋ ಹೆಸರನ್ನು ಬಹಿರಂಗಪಡಿಸ್ತು. 5 ಐಸ್ ಅಂದ್ರೆ ಅಮೆರಿಕ, ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗಳು ಭಾರತದ ವಿರುದ್ಧ ಗುಟ್ರು ಹಾಕೋದನ್ನು ಶುರು ಮಾಡಿದ್ವು. ಕೆನಡಾನ ಹೊರತುಪಡಿಸಿದ್ರೆ ಉಳಿದ 4 ದೇಶಗಳ ಸಂಬಂಧ ಭಾರತದ ಜೊತೆ ಚೆನ್ನಾಗೇ ಇದೆ. ಆದರೂ ಅವರು ಇದ್ದಕ್ಕಿದ್ದ ಹಾಗೆ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗ್ತಾ ಹೋದ್ರು. ಈ ಮಧ್ಯೆ ಕಳೆದ 4 ವರ್ಷಗಳಿಂದ ಭಾರತ ಚೈನಾ ಗಡಿಯಲ್ಲಿ ನಿರ್ಮಾಣವಾಗಿದ್ದ ಉದ್ವಿಗ್ನ ಪರಿಸ್ಥಿತಿ ಇದ್ದಕ್ಕಿದ್ದ ಹಾಗೆ ಶಮನವಾಗುವ ವಾತಾವರಣ ಕಾಣೋದಕ್ಕೆ ಶುರುವಾಯಿತು. ಚೈನಾ ಹಾಗೂ ಭಾರತದ ವಿದೇಶಾಂಗ ಸಚಿವರ ನಡುವೆ ಮಾತುಕತೆಗಳಾದವು. ಪಾಸಿಟಿವ್ ಆಗಿ ಇಬ್ಬರು ಹೇಳಿಕೆಗಳನ್ನು ಕೊಟ್ಟರು. ನಮ್ಮ NSA ರಷ್ಯಾಗೆ ಹೋದ್ರು. ಅಲ್ಲಿ ಇವರೇನೋ ಯುಕ್ರೇನ್ ಯುದ್ಧದ ಬಗ್ಗೆ ಮಾತಾಡಿ ಬರ್ತಾರೆ ಅಂತ ಜಗತ್ ಅಂದ್ಕೊಂಡ್ರೆ, ಚೈನಾ ಹಾಗೂ ಭಾರತದ ಸಂಬಂಧಗಳ ಬಗ್ಗೆ ಮಾತುಕತೆಗಳಾದವು. ಚೈನಾ ವಿದೇಶಾಂಗ ಸಚಿವರ ಜೊತೆ ಚರ್ಚೆಗಳು ಆದವು. ಭಾರತದ ಗಡಿಯಲ್ಲಿನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳೋದಕ್ಕೆ 2 ದೇಶಗಳು ಒಪ್ಪಿದ ಸುದ್ದಿ ಕೂಡ ಬಂತು. ಈಗ 2 ಒಪ್ಪಂದಕ್ಕೆ ಬಂದಿವೆ. ಚೈನಾ ಮತ್ತು ಭಾರತ 2 ದೇಶಗಳು ಈ ಹಿಂದೆ ಅಂದ್ರೆ 2020ಕ್ಕೂ ಮೊದಲು ಗಡಿಯಲ್ಲಿ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿಯನ್ನ ಮೈಂಟೈನ್ ಮಾಡುತ್ತವೆ ಅಂತ ಚೈನಾ ಹಾಗೂ ಭಾರತ 2 ವಿದೇಶಾಂಗ ಇಲಾಖೆಗಳು ಹೇಳಿವೆ. ಅಲ್ಲಿಗೆ 4.5 ವರ್ಷಗಳಿಂದ ಭಾರತದ ಮಾತು ಕೇಳದ ಚೈನಾ ಈಗ ಇದ್ದಕ್ಕಿದ್ದ ಹಾಗೆ ಗಡಿಯಿಂದ ಹಿಂದಕ್ಕೆ ಸರಿದು 2020ರ ಕಾಲದ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಒಪ್ಪಿದೆ. ಇದೆಲ್ಲ ಒಂಥರ ಅಚ್ಚರಿ ಅನ್ನಿಸ್ತಾ ಇಲ್ವಾ? ಹೌದು, ಇದೆಲ್ಲದಕ್ಕೆ ಕಾರಣ ಆಗ್ತಾ ಇರೋದು ಬ್ರಿಕ್ಸ್ ಹಾಗೂ ರಷ್ಯಾ. ಹಾಗಾದ್ರೆ ಏನಿದು ಬ್ರಿಕ್ಸ್? ಗೆಳೆಯರೆ, ಬ್ರಿಕ್ಸ್ ಬಗ್ಗೆ ಈ ಹಿಂದೆ ಕೂಡ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಈಗ ಇನ್ನೂ ಒಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಬ್ರಿಕ್ಸ್ ಅನ್ನೋದು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಹಾಗೂ ಸೌತ್ ಆಫ್ರಿಕಾಗಳ ಕೂಟ. ಮೊದಲು ಅಂದರೆ 2009ರಲ್ಲಿ ಈ ಕೂಟ ರಚನೆ ಆದಾಗ ಇದರಲ್ಲಿ ಸೌತ್ ಆಫ್ರಿಕಾ ಇರಲಿಲ್ಲ. ಆಗ ಇದು ಬರೀ ಬ್ರಿಕ್ ಮಾತ್ರ ಆಗಿತ್ತು. ಇದರ ಮೊದಲ ಸಮ್ಮೇಳನ 2009ರಲ್ಲಿ ರಷ್ಯಾದ ಎಕತೆರಿನ್ಬರ್ಗ್ ಅಲ್ಲಿ ನಡೀತು. ಮುಂದೆ 2010ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಭಾಗ ಆಗೋ ಪ್ರಯತ್ನಗಳನ್ನು ಆರಂಭ ಮಾಡಿತು ಮತ್ತು ವ್ಯಾಪಾರ, ಹೂಡಿಕೆ, ಆರ್ಥಿಕ ಅಭಿವೃದ್ಧಿ ಹೀಗೆ ನಾನಾ ದೃಷ್ಟಿಗಳನ್ನಿಟ್ಟುಕೊಂಡು ಸ್ಥಾಪನೆಯಾದ ಸಂಘಟನೆ ಇದು. ಇದರ ವಿಸ್ತಾರ ಕೂಡ ಆಗಬೇಕಾಗಿತ್ತು. ಹೀಗಾಗಿ ದಕ್ಷಿಣ ಆಫ್ರಿಕಾಗೆ ಕೂಡ ಸದಸ್ಯತ್ವವನ್ನು ಕೊಡಲಾಯಿತು. ಆ ನಂತರ BRICಗಳ ಜೊತೆ ಇದಕ್ಕೊಂದು S ಕೂಡ ಸೇರಿಕೊಂಡು ಇದು ಬ್ರಿಕ್ಸ್ ಕೂಡ ಆಯಿತು. ಕಳೆದ ವರ್ಷ ಬ್ರಿಕ್ಸ್ನ ಸದಸ್ಯತ್ವಕ್ಕಾಗಿ ಬಂದಿದ್ದ ಅರ್ಜಿಗಳ ಪೈಕಿ ಅರ್ಜೆಂಟೀನಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳ ಸೇರ್ಪಡೆಗೆ ಒಪ್ಪಿಗೆಯನ್ನು ಕೊಡಲಾಯಿತು. ಆದರೆ ಅಷ್ಟರಲ್ಲೇ ಅರ್ಜೆಂಟೀನಾದಲ್ಲಿ ಸರ್ಕಾರ ಬದಲಾಗಿ ಜೇವಿಯರ್ ಮಿಲಿ ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆತ ಪಶ್ಚಿಮದ ಕಡೆಗೆ ಹೆಚ್ಚು ವಾಲಿದ ನಾಯಕ. ತನ್ನ ದೇಶದ ಕರೆನ್ಸಿಯನ್ನು ಕೂಡ ರದ್ದು ಮಾಡಿ ಡಾಲರ್ ಅನ್ನೇ ಅರ್ಜೆಂಟೀನಾದ ಕರೆನ್ಸಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಹೋದಂತ ನಾಯಕ. ಹೀಗಾಗಿ ಆತ ಬ್ರಿಕ್ಸ್ ಸೇರ್ಪಡೆಯ ಆಹ್ವಾನವನ್ನು ತಿರಸ್ಕರಿಸಿದ. ಇನ್ನು ಸೌದಿ ಅರೇಬಿಯಾ ಬ್ರಿಕ್ಸ್ ಕೂಟದ ಬಗ್ಗೆ ವಿಪರೀತ ಆಸಕ್ತಿಯನ್ನು ಹೊಂದಿತ್ತು. ಆದರೆ ಅಲ್ಲಿ ಅಮೆರಿಕದ ಒತ್ತಡಗಳು ಶುರುವಾದವು. ಜೊತೆಗೆ ಅಮೆರಿಕ ಸೌದಿಯ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಂಡು ಸೌದಿಗೆ ಆಯುಧ ಸೇರಿದಂತೆ ಎಲ್ಲವನ್ನೂ ಮೊದಲಿನ ಹಾಗೆ ಕೊಡೋದಕ್ಕೆ ಮುಂದಾಯಿತು. ಸೌದಿ ಅರೇಬಿಯಾ ಅತಿ ಹೆಚ್ಚು ಅಮೆರಿಕಾದ ಮೇಲೆ ಡಿಪೆಂಡ್ ಆಗಿರೋ ದೇಶ. ನಾಳೆ ಅಲ್ಲಿನ ತೈಲ ವ್ಯಾಪಾರ ಕಡಿಮೆ ಆದರೆ ಅವರು ಬೇರೆ ಆದಾಯದ ಮೂಲಗಳನ್ನು ನೋಡ್ಕೋಬೇಕು. ಅದಕ್ಕೂ ಕೂಡ ಅವರಿಗೆ ಅಮೆರಿಕ ಬೇಕಾಗತ್ತೆ. ಹೀಗಾಗಿ ಸೌದಿ ಇನ್ನೂ ಕೂಡ ಬ್ರಿಕ್ಸ್ ಸದಸ್ಯತ್ವವನ್ನು ಪಡ್ಕೋಬೇಕಾ ಬೇಡವಾ ಅನ್ನೋ ಡೈಲಾಮಾದಲ್ಲೇ ಇದೆ. ಇನ್ನು ಈಜಿಪ್ಟ್, ಇಥಿಯೋಪಿಯಾ,
ಇರಾನ್ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಗ ಸದಸ್ಯತ್ವವನ್ನು ಪಡ್ಕೊಂಡಿವೆ. ಇನ್ನು ಟರ್ಕಿ ಸೇರಿದ ಹಾಗೆ ಇನ್ನೂ 34 ದೇಶಗಳು ಬ್ರಿಕ್ಸ್ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸಿವೆ. ಇಲ್ಲಿ ಬ್ರಿಕ್ಸ್ ಸಂಸ್ಥಾಪಕ ದೇಶಗಳ ಅನುಮತಿ ಇಲ್ಲದೆ ಹೊಸ ಸದಸ್ಯತ್ವ ಸಿಗೋದಿಲ್ಲ. ಯಾವುದೇ ಸದಸ್ಯ ದೇಶ ವಿರೋಧ ವ್ಯಕ್ತಪಡಿಸಿದ್ರೂ ಹೊಸ ದೇಶಗಳ ಸೇರ್ಪಡೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಈ ಕೂಟದಲ್ಲಿ ಇನ್ನೂ ಪಾಕಿಸ್ತಾನಕ್ಕೆ ಮೆಂಬರ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಮೊನ್ನೆ ಟರ್ಕಿ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಾಗ ಭಾರತದ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡದೇ ಇರೋದಕ್ಕೆ ಕೂಡ ಬ್ರಿಕ್ಸ್ ಕೂಟಕ್ಕೆ ಸೇರ್ಪಡೆಯಾಗಬೇಕು ಅನ್ನೋ ಟರ್ಕಿಯ ಆಸೆನೇ ಕಾರಣ. ಇಲ್ಲಿ ಟರ್ಕಿ ಇದೆಯಲ್ಲ, ಇದು ಬ್ರಿಕ್ಸ್ ಆದರೂ ಸಿಗಲಿ, ಯುರೋಪಿಯನ್ ಯೂನಿಯನ್ಗಾದರೂ ತನ್ನನ್ನು ಸೇರ್ಪಡೆ ಮಾಡಿಕೊಳ್ಳಿ ಅಂತ ಪ್ರಯತ್ನ ಮಾಡ್ತಾ ಇದೆ. ಬ್ರಿಕ್ಸ್ಗೆ ಯುರೋಪಿಯನ್ ಯೂನಿಯನ್ಗೆ ಬ್ರಿಕ್ಸ್ ಅನ್ನ ತೋರಿಸಿ ಇಬ್ಬರನ್ನು ಏಕಕಾಲದಲ್ಲಿ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನದಲ್ಲಿ ಟರ್ಕಿ ಇದೆ. ಇನ್ನು ಬ್ರಿಕ್ಸ್ ಅನ್ನೋದು ಯಾಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂದ್ರೆ, ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆ ಏನಿದೆ ಅದರಲ್ಲಿ 41% ಈಗಾಗಲೇ ಬ್ರಿಕ್ಸ್ ಸದಸ್ಯ ದೇಶಗಳಲ್ಲಿದ್ದಾರೆ. ಬ್ರಿಕ್ಸ್ ಸದಸ್ಯ ದೇಶಗಳ ಒಟ್ಟು ಜನಸಂಖ್ಯೆ 3.14 ಬಿಲಿಯನ್. ಅದರಲ್ಲಿ ಸಿಂಹಪಾಲು ಭಾರತ ಹಾಗೂ ಚೈನಾಗಳದ್ದು. ಇನ್ನು ಒಟ್ಟು ವಿಶ್ವದ ಭೂಪ್ರದೇಶ ಇದೆಯಲ್ಲ, ಅದರಲ್ಲಿ 29.3% ಪಾಲನ್ನು ಬ್ರಿಕ್ಸ್ ದೇಶಗಳು ಹೊಂದಿವೆ, ಅಂದ್ರೆ ಕಾಲು ಭಾಗಕ್ಕಿಂತ ಹೆಚ್ಚು. ಇನ್ನು ಗ್ಲೋಬಲ್ GDPಯ ಪೈಕಿ ಬ್ರಿಕ್ಸ್ ದೇಶಗಳ ಪಾಲು 24%. ಇನ್ನು PPP ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ಬ್ರಿಕ್ಸ್ ದೇಶಗಳ ಪಾಲು 35.43%. ಇದು G7 ದೇಶಗಳಿಗಿಂತ ಹೆಚ್ಚಿದೆ. ಹಾಗೆ ಒಟ್ಟು ಜಗತ್ತಿನ ವ್ಯಾಪಾರ ಏನಿದೆ ಅದರ ಪೈಕಿ ಬ್ರಿಕ್ಸ್ ದೇಶಗಳ ಪಾಲು 16%. ಇಷ್ಟೆಲ್ಲ ಕೂಡ ಈಗ ಸದ್ಯಕ್ಕಿರೋ ಬ್ರಿಕ್ಸ್ ಜಾಗತಿಕಗಳ ಲೆಕ್ಕಾಚಾರ. ಇನ್ನು ಈ ದೇಶಗಳ ಸಂಖ್ಯೆ ಹೆಚ್ಚಾಗಿ ಇದು ಜಗತ್ತಿನಾದ್ಯಂತ ವಿಸ್ತಾರಗೊಳ್ತಾ ಹೋದರೆ G7 ಕೂಟಕ್ಕಿಂತ ಇದು ಎಲ್ಲದರಲ್ಲೂ ಬಲಿಷ್ಠ ಅನ್ನಿಸ್ಕೊಳ್ಳುತ್ತೆ ಮತ್ತು ಆ ಮೂಲಕ ಜಾಗತಿಕ ಆರ್ಥಿಕ ವ್ಯವಸ್ಥೆ, ವ್ಯಾಪಾರ ಹಾಗೂ ಇನ್ನಿತರ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬ್ರಿಕ್ಸ್ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಿಗೂ ಮಹತ್ವ ಸಿಗುತ್ತೆ. ಸದ್ಯಕ್ಕಿರೋ ವರ್ಲ್ಡ್ ಆರ್ಡರ್ ಏನಿದೆ ಅದು ಬದಲಾಗುತ್ತೆ. ಹೀಗಾಗಿ ಬ್ರಿಕ್ಸ್ ಅನ್ನೋದು ಜಾಗತಿಕವಾಗಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇರೋ ಕೂಟ. ಇನ್ನು ಬ್ರಿಕ್ಸ್ ಕೂಟ ರಷ್ಯಾ ಹಾಗೂ ಚೀನಾಗಳನ್ನು ಒಳಗೊಂಡ ಕೂಟ. ಹೀಗಾಗಿ ಸಹಜವಾಗಿ ಅದು ಅಮೆರಿಕ ಮತ್ತು ಪಶ್ಚಿಮದ ಪ್ರಾಬಲ್ಯವನ್ನು ವಿರೋಧಿಸುತ್ತೆ. ಹಾಗೆ ಯಾವೆಲ್ಲ ದೇಶಗಳು ಪಶ್ಚಿಮ ಕೂಟಗಳಿಂದ ದೂರ ಉಳಿದು ಅವರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆಯೋ ಅಂಥ ದೇಶಗಳು ಈ ಬ್ರಿಕ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತಾ ಇವೆ. ಹೀಗಾಗಿ ಇದು ಬೆಳೆದು ನಿಂತರೆ ಪಶ್ಚಿಮದ ಪ್ರಭಾವ ಸಹಜವಾಗಿ ಕಡಿಮೆ ಆಗುತ್ತೆ. ಇನ್ನು ಈಗ ಅಮೆರಿಕ ಹಾಗೂ ಪಶ್ಚಿಮದ ತೀವ್ರ ಒತ್ತಡಕ್ಕೆ ತುತ್ತಾಗಿರೋ ರಷ್ಯಾದ ಅಧ್ಯಕ್ಷ ಪುತಿನ್ ಈ ಬ್ರಿಕ್ಸ್ ಅನ್ನ ಮತ್ತಷ್ಟು ಗಟ್ಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಅಮೆರಿಕದ ವಿರೋಧದ ನಡುವೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಹೊರಡಿಸಿರೋ ಸಂದರ್ಭದಲ್ಲೂ ರಷ್ಯಾದ ತಾಕತ್ತೇನೂ ಕಡಿಮೆ ಆಗಿಲ್ಲ ಅನ್ನೋದನ್ನು ಅವರು ತೋರಿಸ್ಕೋಬೇಕಾಗಿದೆ. ಜೊತೆಗೆ ಅಮೆರಿಕದ ಶಕ್ತಿಯನ್ನ ಕುಗ್ಗಿಸುವ ನಿಟ್ಟಲ್ಲಿ ಒಂದಷ್ಟು ನಿರ್ಧಾರಗಳನ್ನ, ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳೋ ಸೂಚನೆಗಳನ್ನು ಕೂಡ ಪುತಿನ್ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿಯ ಬ್ರಿಕ್ಸ್ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಬ್ರಿಕ್ಸ್ ಸಶಕ್ತವಾಗಿ ಪಶ್ಚಿಮವನ್ನು ಎದುರಿಸಬೇಕು ಅಂದ್ರೆ ಅಲ್ಲಿ ಭಾರತ, ಚೈನಾ ಹಾಗೂ ರಷ್ಯಾಗಳು ಸಂಪೂರ್ಣವಾಗಿ ಒಂದುಗೂಡಬೇಕು. ಈ ಮೂರು ದೈತ್ಯ ಶಕ್ತಿಗಳು ಒಂದಾದ್ರೆ ಮಾತ್ರ ಅಮೆರಿಕ ಹಾಗೂ ಪಶ್ಚಿಮದ ಕೂಟವನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಾರತ ಚೈನಾನ ನಂಬೋದಿಲ್ಲ. ಆ ನಂಬಿಕೆಯನ್ನು ಚೈನಾ ಉಳಿಸ್ಕೊಂಡಿಲ್ಲ. ಹಾಗಂತ ಅಮೆರಿಕಾನ ನಾವು ಸಂಪೂರ್ಣವಾಗಿ ನಂಬ್ತೀವ ಅಂದ್ರೆ ಖಂಡಿತ ಇಲ್ಲ. ಭಾರತಕ್ಕೆ ನಾನಾ ಕಾರಣಗಳಿಂದ ಅಮೆರಿಕ ಬೇಕಾಗಿದೆ. ಅವರ ಜೊತೆ ನಮಗೂ ವ್ಯಾಪಾರ ಒಪ್ಪಂದಗಳಿವೆ. ಅಮೆರಿಕಾದ ಜೊತೆಗಿನ ವ್ಯಾಪಾರದಲ್ಲಿ ಭಾರತಕ್ಕೆ ಲಾಭ ಇದೆ. ಹಾಗೆ ಸಾಕಷ್ಟು ಭಾರತೀಯರು ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗಲ್ಲಿಂದ ರೆಮಿಟೆನ್ಸ್ ಬರ್ತಾ ಇದೆ. ಇನ್ನು ಅಮೆರಿಕ ಕೂಡ ಚೈನಾದ ವಿರುದ್ಧ ಬಳಕೆ ಮಾಡಿಕೊಳ್ಳೋದಕ್ಕೆ ಭಾರತವನ್ನು ಇಟ್ಟುಕೊಂಡಿದೆಯೇ ಹೊರತು ಭಾರತಕ್ಕೆ ಉಪಕಾರ ಮಾಡೋದಕ್ಕೇನಲ್ಲ. ಭಾರತ ಅಮೆರಿಕಾದ ಪಾರ್ಟ್ನರ್ ಅನ್ನೋದು ನಿಜ, ಆದರೆ ಅಲೈ ಅಲ್ಲ. ಸೊ ನಮಗೆ ನಮ್ಮದೇ ಆದ ಒಂದು ಅಸ್ತಿತ್ವ ಬೇಕಿದೆ. ಅದಕ್ಕೆ ನಮಗೊಂದಷ್ಟು ಶಕ್ತಿಯ ಅಗತ್ಯ ಕೂಡ ಇದೆ. ಇನ್ನು ಚೈನಾ ವಿರುದ್ಧ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಗಾಗಿ ಅಮೆರಿಕ ಕೂಟಕ್ಕೆ ಭಾರತ ಬೇಕಿದೆ. ಭಾರತಕ್ಕೂ ಕೂಡ ಚೈನಾದ ಕಾರಣಕ್ಕೇನೆ ಅಮೆರಿಕದ ಅಗತ್ಯ ಇದೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಚೈನಾಗಳ ನಡುವೆ ಯಾವ ಸಮಸ್ಯೆನೂ ಇಲ್ಲ ಅಂತ ಇಟ್ಕೊಳ್ಳಿ. ಆಗ ಅಮೆರಿಕ ಭಾರತಕ್ಕೆ ಯಾಕೆ ಬೇಕು? ಇದನ್ನು ಅರ್ಥ ಮಾಡಿಕೊಂಡ ಪುತಿನ್ ಈಗ ಚೈನಾ ಹಾಗೂ ಭಾರತದ ನಡುವಿನ ಸಮಸ್ಯೆಗಳನ್ನು ಒಂದು ಹಂತಕ್ಕೆ ಪರಿಹರಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆ ಮೂಲಕ ಏಷ್ಯಾದಲ್ಲಿ ರಷ್ಯಾ ಇನ್ನೂ ತನ್ನ ಪ್ರಭಾವವನ್ನು ಹಾಗೆ ಉಳಿಸ್ಕೊಂಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಚೈನಾ ಹಾಗೂ ಭಾರತದ ನಾಯಕರ ನಡುವೆ ಒಂದು ಮುಖಾಮುಖಿಯನ್ನು ಕೂಡ ಪುತಿನ್ ಪೌರೋಹಿತ್ಯದಲ್ಲಿ ಆದರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಪುತಿನ್ ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಬ್ರಿಕ್ಸ್ನ ಮುಂದುವರೆದ ಅಧ್ಯಾಯಗಳಿಗೆ ಭಾರತದ ಸಂಪೂರ್ಣ ನೆರವು ಬೇಕಾಗುತ್ತೆ. ಗೆಳೆಯರೆ, ಬ್ರಿಕ್ಸ್ ತನ್ನದೇ ಆದ ಕರೆನ್ಸಿಯನ್ನು ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಶುರುವಾಗಿ ಸಾಕಷ್ಟು ವರ್ಷಗಳಾದವು. ಸದ್ಯಕ್ಕೆ ಅಮೆರಿಕ ಯಾಕೆ ಇಷ್ಟೊಂದು ಸ್ಟ್ರಾಂಗು ಅಂದ್ರೆ ಇಡೀ ಜಗತ್ತನ್ನ ಅಮೆರಿಕಾದ ಕರೆನ್ಸಿ ಡಾಲರ್ ಆಳ್ತಾ ಇದೆ ಅನ್ನೋ ಕಾರಣಕ್ಕೆ. ಹಾಗೆ ಅಮೆರಿಕ ತನ್ನ ಡಾಲರ್ ಮೂಲಕ
ತನ್ನದೇ ಆದ ಪೇಮೆಂಟ್ ಸಿಸ್ಟಮ್ ಸ್ವಿಫ್ಟ್ ಮೂಲಕ ಜಗತ್ತಿನ ಯಾವ ದೇಶವನ್ನು ಬೇಕಿದ್ರೂ ಹೆದರಿಸುವ ಮತ್ತು ಒತ್ತಡಕ್ಕೆ ಸಿಲುಕಿಸುವ ಪ್ರಯತ್ನವನ್ನು ಮಾಡುತ್ತೆ. ಡಾಲರ್ ಬೆಲೆಯ ಏರುಪೇರು ಅನ್ನೋದು ಜಗತ್ತಿನ ನಾನಾ ದೇಶಗಳ ಕರೆನ್ಸಿಯ ಮೌಲ್ಯವನ್ನು ಕೂಡ ಅತಿಯಾದ ಫ್ಲಕ್ಚುಯೇಷನ್ಗೆ ತಳ್ಳುತ್ತೆ ಮತ್ತು ಆ ಮೂಲಕ ಆರ್ಥಿಕ ಸಂಕಷ್ಟಗಳು ಶುರುವಾಗೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಡಾಲರ್ನ ಪ್ರಭಾವವನ್ನು ಮುರಿದೇ ಇದ್ರೆ ಜಾಗತಿಕ ಆರ್ಥಿಕತೆಯ ಮೇಲೆ ಅಮೆರಿಕ ಸಾಧಿಸಿರುವ ಏಕಸ್ವಾಮ್ಯ ಕಡಿಮೆ ಆಗೋದಿಲ್ಲ. ಸೊ ಇಲ್ಲಿ ಡಿಡಾಲರೈಸೇಷನ್ ಅನ್ನೋದು ಆಗಬೇಕು. ಹಾಗೆ ಡಾಲರ್ಗೆ ಪರ್ಯಾಯವಾಗಿ ಮತ್ತೊಂದು ಜಾಗತಿಕ ಕರೆನ್ಸಿ ಬರಬೇಕು. ಅದಕ್ಕಾಗಿ ಬ್ರಿಕ್ಸ್ ದೇಶಗಳಿಗಾಗಿ ಪ್ರತ್ಯೇಕ ಕರೆನ್ಸಿಯನ್ನ ಮಾಡ್ಕೋಬೇಕು ಅಂತ ರಷ್ಯಾ, ಚೈನಾಗಳು ಹೊರಟಿವೆ. ಆದರೆ ಅಲ್ಲಿ ಯಾವ ದೇಶದ ಕರೆನ್ಸಿಯನ್ನ ಬ್ರಿಕ್ಸ್ ಕರೆನ್ಸಿಯನ್ನಾಗಿ ಮಾಡಬೇಕು? ರಷ್ಯಾದ ರೂಬಲ್ ಅನ್ನ, ಚೈನಾದ ಯುವಾನ್ ಅನ್ನ ಕಾಮನ್ ಕರೆನ್ಸಿ ಆಗಿಸೋದಕ್ಕೆ ಭಾರತ ಒಪ್ಪೋದಿಲ್ಲ. ರಷ್ಯಾದ ಕರೆನ್ಸಿಗೆ ಅಂತ ದೊಡ್ಡ ಶಕ್ತಿ ಇಲ್ಲ. ಹೀಗಾಗಿ ಪ್ರತ್ಯೇಕ ಕರೆನ್ಸಿಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಒಂದು ಬ್ರಿಕ್ಸ್ನ ಕರೆನ್ಸಿ, ಅದರಲ್ಲೇ ಬ್ರಿಕ್ಸ್ ಕೂಟದ ಎಲ್ಲ ದೇಶಗಳ ನಡುವೆ ವ್ಯಾಪಾರ. ಕರೆನ್ಸಿಗೆ ಮೌಲ್ಯವನ್ನ ನಿರ್ಧಾರ ಮಾಡೋದಕ್ಕೆ ಆಯಾ ದೇಶಗಳ ಬಳಿ ಇರೋ ಚಿನ್ನದ ದಾಸ್ತಾನನ್ನ ಆಧಾರ ಮಾಡೋದು. ಅಂದ್ರೆ ಯಾವ ದೇಶದ ಬಳಿ ಎಷ್ಟು ಚಿನ್ನದ ದಾಸ್ತಾನಿದೆ ಅನ್ನೋದನ್ನ ಆಧರಿಸಿ ಆಯಾ ದೇಶಗಳ ಕರೆನ್ಸಿಗೆ ಬ್ರಿಕ್ಸ್ ಕರೆನ್ಸಿಯ ಜೊತೆ ಮೌಲ್ಯಮಾಪನ ಮಾಡೋದು. ಇನ್ನು ಬ್ರಿಕ್ಸ್ನ ಎಲ್ಲ ಸದಸ್ಯ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳು ಅಂದ್ರೆ ರಿಸರ್ವ್ ಬ್ಯಾಂಕ್ಗಳೇನಿವೆ ಅವುಗಳ ನಡುವೆ ಬ್ರಿಕ್ಸ್ ಕರೆನ್ಸಿಗಾಗಿ ಒಂದು ಬ್ಲಾಕ್ ಚೈನ್ ಸಿಸ್ಟಮ್ ಅನ್ನ ರಚನೆ ಮಾಡೋದು. ಆ ಮೂಲಕ ಡಾಲರ್ ಜೊತೆಗಿನ ವಹಿವಾಟನ್ನ ನಿಲ್ಲಿಸಿ ಬ್ರಿಕ್ಸ್ ಕರೆನ್ಸಿಯನ್ನೇ ಜಾಗತಿಕ ಕರೆನ್ಸಿಯನ್ನಾಗಿ ಮಾಡೋದಕ್ಕೆ ಒಂದು ಪ್ರಯತ್ನ ಆರಂಭ ಮಾಡಬೇಕು ಅನ್ನೋ ಮಾತುಕತೆಗಳು ನಡೀತಾ ಇವೆ. ಹಾಗೆ ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಹೇರಿದ ಹಾಗೆ ಅಮೆರಿಕ ಯಾವ ದೇಶದ ಮೇಲೆ ಬೇಕಾದರೂ ಡಾಲರ್ ವಹಿವಾಟು ನಡೆಸಿದ ಹಾಗೆ ನಿರ್ಬಂಧವನ್ನು ಹೇರೋ ಸಾಧ್ಯತೆ ಇರುತ್ತೆ. ಅದನ್ನು ತಪ್ಪಿಸೋದಕ್ಕೆ ಬ್ರಿಕ್ಸ್ ದೇಶಗಳೇ ಸೇರಿ ತಮ್ಮದೇ ಆದ ಒಂದು ಪೇಮೆಂಟ್ ಸಿಸ್ಟಮ್ ಅಂದರೆ ಸ್ವಿಫ್ಟ್ಗೆ ಪರ್ಯಾಯವಾಗಿ ಬ್ರಿಕ್ಸ್ ಪೇ ಒಂದನ್ನು ಜಾರಿ ಮಾಡಬೇಕು ಅನ್ನೋ ಐಡಿಯಾ ಕೂಡ ಇದೆ. ಬಹುಶಃ ಈ ಎರಡೂ ವಿಷಯಗಳು ಈ ಬಾರಿಯ ಸಮ್ಮೇಳನದಲ್ಲಿ ಮಹತ್ವವನ್ನು ಪಡ್ಕೊಳ್ಳುತ್ತವೆ. ಈ ಬಾರಿನೇ ಬ್ರಿಕ್ಸ್ ಕರೆನ್ಸಿಯ ಬಗ್ಗೆ ಒಮ್ಮತ ಮೂಡದೇ ಇರಬಹುದು, ಆದರೆ ಬ್ರಿಕ್ಸ್ ಪೇ ಬಗ್ಗೆ ಈ ಬಾರಿ ಸಹಮತ ಮೂಡದೇ ಇರೋದಕ್ಕೆ ರಷ್ಯಾ ಅವಕಾಶ ಕೊಡೋದಿಲ್ಲ. ಈ ಬಾರಿಯ ಸಮ್ಮೇಳನದಲ್ಲಿ ಒಂದು ಪ್ರತ್ಯೇಕ ಬ್ರಿಕ್ಸ್ ಪೇ ರಚನೆಯಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇನ್ನು ಬ್ರಿಕ್ಸ್ಗೆ ಪ್ರತ್ಯೇಕ ಕರೆನ್ಸಿ, ಬ್ರಿಕ್ಸ್ಗೆ ಪ್ರತ್ಯೇಕ ಬ್ರಿಕ್ಸ್ ಪೇ ಸಿಸ್ಟಮ್ ಇವೆರಡು ಆಗ್ಬಿಟ್ವು ಅಂತ ಇಟ್ಕೊಳ್ಳಿ. ಅಮೆರಿಕ ಅಲ್ಲಿಗೆ ಅರ್ಧ ಮುಗಿದು ಹೋಗುತ್ತೆ. ಈಗಾಗಲೇ ಭಾರತ ಸೇರಿ ಸಾಕಷ್ಟು ದೇಶಗಳು ಡಿಡಾಲರೈಸೇಷನ್ ಕಡೆಗೆ ಹೆಜ್ಜೆ ಹಾಕ್ತಾ ಇವೆ. ಆಯಾ ದೇಶಗಳ ಕರೆನ್ಸಿಯಲ್ಲೇ ವಹಿವಾಟುಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇವೆ. ರಷ್ಯಾ, ಚೈನಾ ರೂಬಲ್ ಯುವಾನ್ನಲ್ಲಿ, ಭಾರತ, ರಷ್ಯಾ ರೂಪಾಯಿ ರೂಬಲ್ ಮೂಲಕ ವ್ಯಾಪಾರವನ್ನು ಮಾಡ್ಕೊಳ್ತಾ ಇವೆ. ಆದರೆ ಚೈನಾ ಜೊತೆ, ಸೌದಿ ಅರೇಬಿಯಾ ಜೊತೆ ಹಾಗೆ ಇನ್ನಿತರ ಕೆಲ ದೇಶಗಳ ಜೊತೆ ಭಾರತ ಇನ್ನೂ ಕೂಡ ರೂಪಾಯಿಯಲ್ಲಿ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಕೂಡ ಸಾಧ್ಯವಾಗಿಬಿಟ್ರೆ ಡಾಲರ್ ಮೇಲಿನ ಡಿಪೆಂಡೆನ್ಸಿ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಅಕಸ್ಮಾತ್ ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ಕರೆನ್ಸಿಯನ್ನು ಮಾಡಿಕೊಂಡು ಬಿಟ್ರೆ ಅಲ್ಲಿಗೆ ಮುಂದಿನ 10 ವರ್ಷಗಳಲ್ಲಿ ಡಾಲರ್ ಪ್ರಭಾವ ಪೂರ್ತಿಯಾಗಿ ಕಣ್ಮರೆ ಆಗುತ್ತೆ. ಅಲ್ಲಿಗೆ ಅಮೆರಿಕ ಕೂಡ ಮುಗಿದು ಹೋಗುತ್ತೆ. ಇಲ್ಲಿ ಹಾಗೆ ಜಾಗತಿಕ ಕರೆನ್ಸಿಯಾಗಿ ಬದಲಾಗೋ ಕರೆನ್ಸಿ ಮತ್ತಿನ್ಯಾವುದೋ ದೇಶವನ್ನ ಮತ್ತೆ ದೊಡ್ಡಣ್ಣನನ್ನಾಗಿ ಮಾಡಿ ಮತ್ತೊಂದು ಅಮೆರಿಕ ಸೃಷ್ಟಿಯಾಗೋದು ಬೇಡ ಅನ್ನೋದು ಭಾರತದ ಬಯಕೆ. ಹೀಗಾಗಿ ಚೈನಾದ ಕರೆನ್ಸಿಯನ್ನು ಭಾರತ ಒಪ್ಪುತ್ತಾ ಇಲ್ಲ. ಪ್ರತ್ಯೇಕ ಕರೆನ್ಸಿ ಆದರೆ ಬಹುಶಃ ಭಾರತ ಕೂಡ ಬೇಡ ಅಂತ ಹೇಳೋದಿಲ್ಲ. ಹೀಗಾಗಿನೇ ಅಮೆರಿಕ ಬ್ರಿಕ್ಸ್ ಸಮ್ಮೇಳನ ಶುರುವಾಗೋ ಸಮಯದಲ್ಲೇ ಭಾರತದ ಮೇಲೆ ಪನ್ನು, ನಿಜ್ಜರ್, ಟ್ರೂಡೋ, 5 ಐಸ್ ಹೀಗೆ ನಾನಾ ರೀತಿಯ ಒತ್ತಡಗಳನ್ನು ಹೇರೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇದೆ. ಆದರೂ ಅದ್ಯಾವುದು ಫಲ ಕೊಟ್ಟಂತೇನೂ ಕಾಣ್ತಾ ಇಲ್ಲ. ಇವತ್ತು ನಾಳೆ ರಷ್ಯಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅಮೆರಿಕಾಗೆ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ ಮತ್ತು ಅದು ಭಾರತ ಮತ್ತು ಅಮೆರಿಕಾದ ಮುಂದಿನ ಸಂಬಂಧಗಳಿಗೆ ಕೂಡ ಒಂದು ದಿಕ್ಸೂಚಿ ಆಗುತ್ತೆ. ಇನ್ನು ಈ ಬಾರಿಯ ಬ್ರಿಕ್ಸ್ ಸಮ್ಮೇಳನದಲ್ಲಿ ಸುಮಾರು 36 ದೇಶಗಳು ಭಾಗವಹಿಸ್ತಾ ಇವೆ. 20ಕ್ಕೂ ಹೆಚ್ಚು ದೇಶಗಳ ಪ್ರಧಾನಿ ಅಥವಾ ಅಧ್ಯಕ್ಷರು ಅಂದ್ರೆ ಆ ದೇಶದ ಆಡಳಿತ ಮುಖ್ಯಸ್ಥರು ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಈ ಬಾರಿಯ ಬ್ರಿಕ್ಸ್ ಕಳೆದ ಎಲ್ಲ ಬ್ರಿಕ್ಸ್ ಸಮ್ಮೇಳನಗಳಿಗಿಂತಲೂ ಒಂದಷ್ಟು ಹೆಚ್ಚು ತೂಕ ಹಾಗೂ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇದು ಗೆಳೆಯರೆ ಬ್ರಿಕ್ಸ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.